ಕಾಮಗಾರಿ ಬಿಲ್ ಪಾವತಿಗಾಗಿ ಗುತ್ತಿಗೆದಾರರ ಪ್ರತಿಭಟನೆ. ಜಿಲ್ಲಾ ಪಂಚಾಯತ್ ಕಚೇರಿ ಮುಂದೆ ಪ್ರತಿಭಟಿಸಿ ಆಕ್ರೋಶ. ತುಮಕೂರು ಜಿಲ್ಲೆಯಲ್ಲಿ ಜಲಜೀವನ್ ಮಿಷನ್ ಕಾಮಗಾರಿಗಳನ್ನ ಪೂರ್ಣಗೊಂಡು 2-3 ವರ್ಷ ಆದರೂ ಕಾಮಗಾರಿಯ ಬಿಲ್ ಪಾವತಿಸಿಲ್ಲ ಎಂದು ಆರೋಪಿಸಿ ಗುತ್ತಿಗೆದಾರರು ಜಿಲ್ಲಾ ಪಂಚಾಯತ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ರು. ಬಾಕಿ ಹಣ ಬಿಡುಗಡೆ ಸೇರಿದಂತೆ ವಿವಿಧ ಬೇಡಿಕೆಗಳನ್ನ ಮುಂದಿಟ್ಟು ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು. ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕು ಸರ್ಕಾರಿ ಪರವಾನಗಿ ಪಡೆದ ಸಿವಿಲ್ ಗುತ್ತಿಗೆದಾರರ ಸಂಘದ ನೇತೃತ್ವದಲ್ಲಿ ಗುತ್ತಿಗೆದಾರರು ಜಿಲ್ಲಾ ಪಂಚಾಯಿತಿ ಕಾರ್ಯಪಾಲಕ ಇಂಜಿನಿಯರ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ರು. ಈ ಹಿಂದೆ ಜಿಲ್ಲಾ ಪಂಚಾಯಿತಿ ಸಿಇಒ ಆಗಿದ್ದ ಪ್ರಭು ಅವರ ಕಾಲದಲ್ಲಿ ಜಲಜೀವನ್ ಮಿಷನ್ ಯೋಜನೆಯಡಿ ಕೈಗೊಂಡ ಕಾಮಗಾರಿಗಳನ್ನ 2-3 ವರ್ಷಗಳ ಹಿಂದೆಯೇ ಪೂರ್ಣಗೊಳಿಸಿದ್ದರೂ ಇದುವರೆಗೂ ಬಿಲ್ ಪಾವತಿಯಾಗಿಲ್ಲ. ಕೂಡಲೇ ಬಾಕಿ ಬಿಲ್ ಪಾವತಿಗೆ ಆಗ್ರಹಿಸಿ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು. ಇನ್ನು ವರ್ಕ್ ಸ್ಟೆಪ್ ಅನುಮೋದನೆ ಹಾಗೂ ಕರಾರು ಒಪ್ಪಂದದ ಪ್ರಕಾರ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಪೂರ್ಣಗೊಂಡ ಕಾಮಗಾರಿಗಳ ಅಂತಿಮ ಬಿಲ್ ಹಾಗೂ ಭದ್ರತಾ ಠೇವಣಿಗಳನ್ನ ಕೂಡಲೇ ಹಿಂದಿರುಗಿಸಬೇಕು ಎಂದು ಆಗ್ರಹಿಸಿದ್ರು. ಈಗಾಗಲೇ ಇಲಾಖೆಗೆ ಸಲ್ಲಿಸಿರುವ ಎಲ್ಲಾ ಬಿಲ್ಗಳನ್ನ ಶೀಘ್ರ ಪಾವತಿಸಬೇಕು ಹಾಗೂ ಪೂರ್ಣಗೊಂಡಿದ್ದರೂ ಗ್ರಾಮ ಪಂಚಾಯಿತಿಗಳಿಗೆ ಹಸ್ತಾಂತರವಾಗದ ಕಾಮಗಾರಿಗಳನ್ನ ತಕ್ಷಣ ಹಸ್ತಾಂತರಿಸಲು ಆದೇಶಿಸಬೇಕು ಎಂದು ಒತ್ತಾಯಿಸಿದ್ರು. ಇನ್ನು ಈ ಹಿಂದೆ ಜಿಲ್ಲಾ ಪಂಚಾಯಿತಿ ಸಿಇಒ ಆಗಿದ್ದ ಜಿ ಪ್ರಭು ಅವರ ಅವಧಿಯಲ್ಲಿ ನಡೆದ ಕಾಮಗಾರಿಗಳ ಬಾಕಿ ಹಣ ಬಿಡುಗಡೆಯಾಗಿಲ್ಲ ಎಂದು ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ಆರೋಪಿಸಿದ್ರು. ಹಲವು ವರ್ಷಗಳಿಂದ ಬಿಲ್ ಪಾವತಿಯಾಗದೆ ಗುತ್ತಿಗೆದಾರರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇದೀಗ ನೂತನ ಜಿಲ್ಲಾ ಪಂಚಾಯಿತಿ ಸಿಇಒ ಅಶ್ವೀಜಾ ಅವರಿಗೆ ಮನವಿ ಸಲ್ಲಿಸಿದ್ದು ಸಮಸ್ಯೆಗಳನ್ನು ಬಗೆಹರಿಸುವ ಭರವಸೆ ನೀಡಿದ್ದಾರೆ ಎಂದು ಚಂದ್ರಶೇಖರ್ ತಿಳಿಸಿದ್ರು. ಈಗ ಜೆಜೆಎಂ ಗುತ್ತಿಗೆದಾರರು ನಾವು ಗುತ್ತಿಗೆದಾರರ ಸಂಘದ ಪಾಗೋಡದ ಅಧ್ಯಕ್ಷರು ಮಧುಗಿರಿಯವರು ಬೇರೆ ಬೇರೆ ತಾಲೂಕಿನವರು ಬಂದಿದ್ದಾರೆ. ನಮ್ಮ ಸಮಸ್ಯೆ ಏನಂದರೆ ಕೆಲಸ ಮುಗಿಸಿಬಿಟ್ಟು 2 ವರ್ಷ ಮೇಲಾಗಿದೆ, 3 ವರ್ಷನೂ ಕೆಲವಾಗಿದೆ. ಅದಕ್ಕೇನು ಬಿಲ್ ಬಂದಿಲ್ಲ, EOT ಕ್ಲಿಯರ್ ಮಾಡಿಲ್ಲ, ಕೆಲವು ಹ್ಯಾಂಡ್ ಓವರ್ ತಗೊಂಡಿಲ್ಲ, ವರ್ಕ್ ಸ್ಲಿಪ್ಪು ಅಪ್ರೂವಲ್ ಮಾಡಿಲ್ಲ, ಸಬ್ ಅಗ್ರಿಮೆಂಟು ಕಂಪ್ಲೀಟ್ ಮಾಡಿಲ್ಲ, ಮತ್ತು ಡಿಫ್ರೆನ್ಸ್ ಅಮೌಂಟ್ ಕೊಟ್ಟಿಲ್ಲ. ನಾವು ಡೆಪಾಸಿಟ್ ಕಟ್ಟಿರ್ತೀವಿ, ಡಿಫ್ರೆನ್ಸ್ ವ್ಯತ್ಯಾಸದ ಹಣ ಅದನ್ನು ಕೊಟ್ಟಿಲ್ಲ, FST ಕೊಟ್ಟಿಲ್ಲ. ಅದಕ್ಕೋಸ್ಕರ ತುಂಬ ಕಷ್ಟದಲ್ಲಿದ್ದೀವಿ. 2 ವರ್ಷ ನಾವು ಕೆಲಸ ಮುಗಿಸಾಕಿ 2 ವರ್ಷ ಆಗಿದೆ. ನಮ್ಮ ಎಲ್ಲ ಸಮಸ್ಯೆಗಳನ್ನು ನಿವಾರಿಸಿ ಅಂತ ಹೇಳ್ಬಿಟ್ಟು CO ಮೇಡಮ್ ಹತ್ರ ಬಂದಾಗ ಅವರು ಉತ್ತಮವಾಗಿ ಸ್ಪಂದಿಸಿದ್ದಾರೆ. ಸುಮಾರು 200-300 ಕೋಟಿ, ಇನ್ನು ಅದೆಲ್ಲ ಬಂದರೆ 500 ಕೋಟಿ ಬರಬೇಕು. ಅವೆಲ್ಲ ಈಗ ಪೆಂಡಿಂಗ್ ಇರೋವೆಲ್ಲ ಬಂದರೆ ಓಲ್ಡು ಹಿಂಗೆ ಪ್ರೊಸೀಜರು ಕಾನೂನುಗಳು, ಒಂದು ವಾಪಸ್ ಹಾಕೋದು, ಒಂದು ಫೈಲ್ ವಾಪಸ್ ಹಾಕೋದು, ಕಂಪ್ಲೇಂಟ್ ಇದೆ ಅನ್ನೋದು, ಒಂದು 3 ತಿಂಗಳು ಅಲ್ಲೇ ಇರೋದು, ಮತ್ತೆ ಬರೋದು, ಇದೇ ಆಗಿದೆ. CEO ಪ್ರಭು ಅವ್ರ ಕಾಲದಲ್ಲಿ ಸ್ವಲ್ಪ ಸರಿಯಾಗಿ ಬಿಲ್ಗಳು ಪಾಸ್ ಆಗಿಲ್ಲ, ಹಂಗಾಗ್ಬಿಟ್ಟು ಸ್ವಲ್ಪ ತೊಂದರೆ ಆಯ್ತು ನಮಗೆ. ಈಗ ಇವರ ಉತ್ತಮ ರೀತಿಯಲ್ಲಿ ಈಗ ಬಂದಿರೋ CEO ಮೇಡಮ್ನವರು ಸ್ಪಂದಿಸಿದ್ದಾರೆ. ಪ್ರತಿ ತಿಂಗಳು ನಾನು ಮೀಟಿಂಗ್ ಕರಿತೀವಿ, ಕಾಂಟ್ರಾಕ್ಟರ್ ಸಮಸ್ಯೆಗಳೆಲ್ಲ ನಾವು ನಿವಾರಿಸ್ತೀವಿ. ಪ್ರತಿ ತಿಂಗಳು ನಿಮ್ಮ ಸಮಸ್ಯೆಗಳನ್ನು ಆಲಿಸ್ತೀವಿ, ಆದಷ್ಟು ಬೇಗ ನಿಮ್ಮ ಸಮಸ್ಯೆಗಳೆಲ್ಲ ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹೊಸದಾಗಿ ಬಂದಿದ್ದಾರೆ, ಅವರು ಎಲ್ಲ ತಾಲೂಕೊಂದು ನಮ್ಮ ಜಿಲ್ಲೆದೆಲ್ಲ ಪರಿಹಾರ ಮಾಡ್ತೀವಿ ಅಂತಂದೇಳಿ 30ನೇ ತಾರೀಕು ಒಳಗಡೆ ಮುಗಿಸಿ ಮತ್ತೆ ನಿಮ್ಮನ್ನು ಮೀಟಿಂಗ್ ಕರೆದು ಕಾಂಟ್ರಾಕ್ಟರ್ನೆಲ್ಲ ಮತ್ತೆ ಸಮಸ್ಯೆಗಳು ಯಾವನ್ನ ಇದ್ದರೆ ನಮ್ಮ ಹತ್ರ ಕೇಳ್ಕೊಳ್ಳಿ, ನಿವಾರಣೆ ಮಾಡ್ತೀವಿ ಅಂತ ಉತ್ತಮ ರೀತಿಯಲ್ಲಿ ನಮ್ಮ ಇವರು CEO ಅವರು ಸ್ಪಂದಿಸಿದ್ದಾರೆ. ನಮ್ಗೆ ಅವ್ರ ಮೇಲೆ ನಂಬಿಕೆ ಇದೆ. 100% ನಮ್ಮ ಕೆಲಸಗಳು ಗುತ್ತಿಗೆದಾರರವೆಲ್ಲ ಕ್ಲಿಯರ್ ಮಾಡಿಕೊಡ್ತಾರೆ ಅಂತೇಳಿ ನಾವು ನಂಬ್ತಾ ಇದ್ದೀವಿ ಅವ್ರನ್ನ. ಒಟ್ಟಾರೆ ಕಾಮಗಾರಿ ಪೂರ್ಣಗೊಂಡು ವರ್ಷಗಳು ಕಳೆದರೂ ಕೂಡ ಬಾಕಿ ಬಿಲ್ ಪಾವತಿಯಾಗದಿರುವುದು ಗುತ್ತಿಗೆದಾರರ ಅಸಮಾಧಾನಕ್ಕೆ ಕಾರಣವಾಗಿದೆ. ಅಧಿಕಾರಿಗಳ ಭರವಸೆ ಎಷ್ಟು ಬೇಗ ಕಾರ್ಯರೂಪಕ್ಕೆ ಬರುತ್ತೆ ಎಂಬುದನ್ನ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.